ಹಲೋ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೆ ಒಂದು ಸುಂದರವಾದ ಶಾಪಿಂಗ್ ಏರಿಯಾನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನಿದು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಖಂಡಿತ ಆಶ್ಚರ್ಯ ಆಗುತ್ತೆ. ಯಾಕಂದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಒಂದು ಪ್ರಕೃತಿಯ ಮಧ್ಯೆ ಇರುವಂತಹ ಶಾಪಿಂಗ್ ಏರಿಯಾ. ಸಾಮಾನ್ಯವಾಗಿ ನಾವು ಏನು ರೇಷ್ಮೆ ಸೀರೆಗಳು, ಮದುವೆಗೆ ಶಾಪಿಂಗ್ ಮಾಡಬೇಕು, ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಅಂತೆಲ್ಲ ಹೋಗುವಾಗ ನಾವು ಯಾವಾಗ್ಲೂ ಬ್ಯುಸಿ ಏರಿಯಾ, ಬಿಲ್ಡಿಂಗ್ಗಳು ಮತ್ತು ಟ್ರಾಫಿಕ್ ಇರೋವಂಥದ್ದು, ಪಾರ್ಕಿಂಗ್ ಪ್ರಾಬ್ಲಮ್ ಆಗೋವಂಥ ಕಡೆ ಹೋಗಿ ಶಾಪಿಂಗ್ ಮಾಡೋದು ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಒಂದು ಪ್ರಕೃತಿಯ ಮಧ್ಯೆ ಒಳ್ಳೆ ನೇಚರು. ನೀವು ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ನೇಚರ್ ಇದೆ. ಅದ್ರ ಮಧ್ಯೆ ಹೋಗಿ ನಾವು ಶಾಪಿಂಗ್ ಮಾಡೋ ಅಂಥದ್ದು ಪ್ಲೇಸಸ್ನ ತೋರಿಸ್ತಾ ಇದ್ದೀನಿ. ಆದರೆ ಇದು ನಮ್ಗೆ ಅಲ್ಲಿ ಹೋದ್ಮೇಲೆ ಹಾಗೆ ಅನ್ನಿಸ್ತಿಲ್ಲ. ಇದೊಂದು ಪ್ರಕೃತಿ ಮಧ್ಯೆ ಇರೋವಂಥದ್ದು ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ ಅಂತ ಖಂಡಿತ ಅನ್ನಿಸ್ಲಿಲ್ಲ. ಯಾಕಂದರೆ ಅಲ್ಲಿ ಆದರೆ ಅನಿಸುತ್ತೆ, ಯಾಕಂದರೆ ಒಂದಷ್ಟು ಮನೆಗಳು ಹಳ್ಳಿ ಮನೆಗಳು ಮತ್ತು ಆ ಥರನೇ ಇದೆ. ಕೆಲವೊಂದು ಬಿಲ್ಡಿಂಗ್ಗಳು ನಮಗೆ ಶಾಪಿಂಗ್ ಏರಿಯಾ ಥರನೇ ಕಾಣಿಸಬಹುದು. ಆದ್ರೂ ಇದು ತುಂಬಾ ಚೆನ್ನಾಗಿ ನನಗೆ ತುಂಬ ಇಷ್ಟ ಆದಂಥ ಶಾಪಿಂಗ್ ಏರಿಯಾ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಇದನ್ನು ಯಾವುದೇ ಪ್ರಮೋಷನ್ಗಾಗಲಿ ಅಥವಾ ಯಾವುದೇ ಅಂಗಡಿಯವರ ಪ್ರಮೋಷನ್ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅಂತ ನಾನು ಮಾಡಿದ್ದಂಥ ವಿಡಿಯೋ ಅಲ್ಲ ಇದು. ಇದು ನಾನು ನವರಾತ್ರಿ ಟೈಮ್ನಲ್ಲಿ ಮಾಡಿದ್ದಂಥದ್ದು. ನವರಾತ್ರಿಯಲ್ಲಿ ನನಗೆ ಸೀರೆ ಬೇಕಾಗಿತ್ತು, ರೇಷ್ಮೆ ಸೀರೆ ಅಂತ ಹುಡುಕ್ತಾ ಹೊರಟಾಗ ಯಾಕೆ ಎಲ್ಲಿ ಹೋಗಿ ಗೊತ್ತಿರೋ ಕಡೆ ಒಂದ್ಸರಿ ನೋಡಬೇಕು ಅಂತ ಅನ್ನಿಸ್ತು. ತುಂಬ ಜನರ ಬಾಯಲ್ಲಿ ಕೇಳ್ತಾ ಇದ್ದೆ ಇದ್ರ ಬಗ್ಗೆ ಎಲ್ಲ, ಈ ಊರಿನ ಬಗ್ಗೆ. ನಾನು ಹೋಗೋಕ್ಕಾಗಿರಲಿಲ್ಲ. ಈಗ ನಾನು ನವರಾತ್ರಿ ಟೈಮ್ನಲ್ಲಿ ಹೋಗಿ ನಾನು ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೆ ಇದು ನವರಾತ್ರಿಗಿಂತ ಮುಂಚೆ ಮಾಡಿದಂಥ ವಿಡಿಯೋ. ಇಲ್ಲಿ ಮೊದಲಿಗೆ ನಾನು ಈ ಊರಿನ ಬಗ್ಗೆ ನಿಮಗೆ ಹೇಳ್ತೀನಿ. ಊರಿನ ಹೆಸರು ಬಂದು ಕಲ್ಲೂರು ಅಂತ. ತುಮಕೂರು ಜಿಲ್ಲೆಯಲ್ಲಿ ಇರೋವಂಥದ್ದು ಕಲ್ಲೂರು ಅಂತ. ನೀವು ಯಾರನ್ನಾದರೂ ಕೇಳಿದ್ರೆ ಮತ್ತು ಗೂಗಲ್ ಮ್ಯಾಪಲ್ಲಿ ಕೂಡ ಇದು ಸಿಕ್ಕುತ್ತೆ, ನಮಗೆ ಅಡ್ರೆಸ್ ಸಿಗುತ್ತೆ ಇದರದ್ದು. ಇಲ್ಲಿ ಮೊದಲಿಗೆ ನಾವು ವಿಸಿಟ್ ಮಾಡಿದಂಥ ಶಾಪ್ ಇದು. ಇಲ್ಲಿ ಅದು ನಾವು ಸ್ಟಾರ್ಟಿಂಗಲ್ಲೇ ನೋಡ್ತಾ ಇದ್ದೀವಲ್ಲ, ಅದೆಲ್ಲ ಬ್ರೈಡಲ್ ಸ್ಯಾರೀಸ್ ಅಂತ ಹೇಳಿದ್ರು. ನಾನು ಅದು ಆಮೇಲೆ ತೋರಿಸ್ಕೊಡ್ತೀನಿ ನಿಮಗೆ. ಸುಮ್ಮನೆ ಒಂದು ರೌಂಡು ಎಲ್ಲ ಹೇಗಿರುತ್ತೆ ಸ್ಯಾರೀಸು, ನಮ್ಮ ಬಜೆಟಿಗೆ ಆಗುತ್ತಾ, ಕ್ವಾಲಿಟಿ ಹೇಗಿದೆ ಎಲ್ಲ ಚೆಕ್ ಮಾಡೋಣ ಅಂತ ಒಂದು ರೌಂಡು ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದೆ. ಹಾಗೇ ವಿಡಿಯೋ ಕೂಡ ಆನ್ ಮಾಡಿಕೊಂಡಿದ್ದೆ ಹೇಗಿರುತ್ತೆ ಅಂತ. ಅವರು ಸ್ವಲ್ಪ ಅಲ್ಲಿ ಬ್ಯುಸಿ ಇದ್ದರು, ಏಕೆಂದರೆ ಅವರು ಮಗ್ಗ ಕೂಡ ಅಲ್ಲೇ ಇದೆ, ಅಲ್ಲೇ ನೇಯ್ಗೆ ಮಾಡ್ತಾರೆ. ಹಾಗಾಗಿ ಅದ್ರ ಜೊತೆಗೆ ಅವರು ಸ್ವಲ್ಪ ವ್ಯವಸಾಯ, ಅಗ್ರಿಕಲ್ಚರ್ ಆ ಥರ ಮಾಡ್ಕೊಂಡಿರೋದ್ರಿಂದ ಅವರು ಶಾಪಲ್ಲಿ ಕೂತು ಮಾಡೋದಕ್ಕೆ ಯಾವಾಗಲೂ, ಅಂದರೆ ನಮಗೆ ಸಿಟಿನಲ್ಲಿ ಶಾಪಿಂಗ್ ಥರ ಅನಿಸಲ್ಲ. ಅಲ್ಲಿ ನಮಗೆ ಅದನ್ನು ತೋರಿಸೋದಕ್ಕೆ ಅಲ್ಲಿ ವರ್ಕರ್ಸ್ ಇರ್ಬೋದು, ಆ ಥರ ಇರ್ತಾರೆ. ಇಲ್ಲಿ ಪಾಪ ಅವರೇ ಎಲ್ಲ ಮಾಡೋದ್ರಿಂದ ಅವರೇ ಮಗ್ಗನೂ ನೋಡ್ಕೋಬೇಕಾಗುತ್ತೆ, ಅವರೇ ಶಾಪ್ ಕೂಡ ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಇವರು ಅಂಗಡಿಯ ಓನರ್ ಒಬ್ಬರೇ ಇದ್ದರು, ಲೇಡಿ. ಅವ್ರ ಯಜಮಾನರು ಬರ್ತಾರೆ ಇನ್ನೂ, ವೆಯ್ಟ್ ಮಾಡಿ ಅಂತ ಹೇಳ್ತಾಯಿದ್ರು. ನಾವು ಅಷ್ಟರಲ್ಲಿ ಸ್ಯಾರೀಸ್ ನೋಡ್ತಾ ಇರೋಣ ಅಂತ ಸುಮ್ಮನೆ ಓಪನ್ ಮಾಡಿಸಿದ್ವಿ. ಆ ಟೈಮ್ನಲ್ಲೇ ಮತ್ತೊಂದಷ್ಟು ಕಸ್ಟಮರ್ ಬಂದಿದ್ದರಿಂದ ಅವ್ರಿಗೂ ಅದು ಕಷ್ಟ ಆಯಿತು, ಒಬ್ಬರೇ ಇರೋದ್ರಿಂದ. ಅಲ್ಲಿ ತೋರಿಸೋದಕ್ಕೆ ಅಂತ ಅವ್ರು ಯಾರೇ ಕೆಲಸಗಾರರನ್ನ ಇಟ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಏನಕ್ಕೆ ಇದನ್ನು ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಪಾಪ ಅವರು ಅಷ್ಟು ಕಷ್ಟಪಟ್ಟು ಮಾಡ್ತಾರೆ ಅಲ್ಲಿ. ಸೀರೆಗಳನ್ನು ತಯಾರಿ ಕೂಡ ಅವರೇ ಮಾಡಿ ಅದನ್ನು ವ್ಯಾಪಾರ ಕೂಡ ಅವರೇ ಮಾಡ್ತಾರೆ. ಹಾಗಾಗಿ ನಾವಿಲ್ಲೇನು ಮಾಡ್ತೀವಿ, ಶಾಪಿಂಗ್ ಮಾಲ್ಗಳಲ್ಲಿ ಎಲ್ಲ ಏನು ಮಾಡ್ತೀವಿ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಹೋಗ್ತೀವಿ. ಅಲ್ಲಿ ಅವರು ಅಂಗಡಿ ಬಾಡಿಗೆ ಮತ್ತು ಅಲ್ಲಿ ಬರೋವಂಥ ಲೇಬರ್ ಚಾರ್ಜು ಅಂಥದ್ದನ್ನೆಲ್ಲ ನಮ್ಮ ಕಸ್ಟಮರ್ ಮೇಲೆ ಹಾಕೋವಂಥದ್ದು. ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ ಹೇಗಿರುತ್ತೆ ಅಂತ. ಇವರೇ ನೇಯ್ಗೆ ಮಾಡಿ ಮಗ್ಗದಿಂದ ನೇರವಾಗಿ ಕಸ್ಟಮರ್ಗೆ ಮಾರಾಟ ಮಾಡೋದ್ರಿಂದ ನಮಗೆ ರೇಟ್ ಎಲ್ಲ ರೀಸನಬಲ್ ಇರುತ್ತೆ. ಮತ್ತು ಇವರು ತುಂಬ ದೊಡ್ಡ ದೊಡ್ಡ ಅಂಗಡಿಗಳಿಗೂ ನಾವು ಸಪ್ಲೈ ಮಾಡ್ತೀವಿ ಅಂತ ನಾವು ಯಾವ್ಯಾವ ಅಂಗಡಿ ವಿಸಿಟ್ ಮಾಡಿದ್ವಿ ಎಲ್ಲರೂ ಹೇಳಿದ್ದಾರೆ. ಇವರೇ ನೇಯ್ಗೆ ಮಾಡಿ ಇವರೇ ಸಪ್ಲೈ ಮಾಡೋ ಅಂಥದ್ದು. ನಾವು ಕೆಲವೊಂದನ್ನು ನೋಡ್ಬೋದು, ಈ ಥರ ಸ್ಯಾರೀಸ್ ಎಲ್ಲ ನಾವು ದೊಡ್ಡ ದೊಡ್ಡ ಶಾಪಲ್ಲಿ ನೋಡ್ತೀವಿ ಅಂತ ಅಂದಾಗ ನಮಗದು ರೇಟ್ ತುಂಬಾ ಕಾಸ್ಟ್ಲಿ ಇರುತ್ತೆ. 35,000, 40, 50ವರೆಗೂ ಇರುತ್ತೆ. ಇಲ್ಲಿ ನನಗೆ ತುಂಬಾ ರೀಸನಬಲ್ ಅನ್ನಿಸ್ತು ರೇಟು ಇವ್ರನ್ನ ಕೇಳಿದಾಗ. ಕ್ವಾಲಿಟಿ ಕೂಡ ಅಷ್ಟೇ, ನಾವು ಕ್ವಾಲಿಟಿ ಬಗ್ಗೆ ಮಾತಾಡೋ ಹಾಗಿಲ್ಲ. ಅಂದರೆ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಥರ ವ್ಯತ್ಯಾಸಗಳಿರುತ್ತೆ. ಅದನ್ನು ಸ್ವಲ್ಪ ಗಮನಿಸಿದೆ ನಾನು, ಏನು ವ್ಯತ್ಯಾಸ ಇದೆ ಅಂತ. ಅದು ನಮ್ಮ ಬುದ್ಧಿವಂತಿಕೆಯಿಂದ ನಾವು ಇಲ್ಲಿ ತಗೋಬೇಕಾಗುತ್ತೆ. ಅದು ಒಂದು ನನಗನ್ಸಿದ್ದು.
ಇಲ್ಲಿ ನೇಯ್ಗೆ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಶಾಪಲ್ಲೂ ಒಂದೇ ಥರ ಸಿಗುತ್ತೆ ಅಂತ ಜಡ್ಜ್ ಮಾಡೋಕ್ಕಾಗಲ್ಲ. ಆದಷ್ಟು ಸ್ಯಾರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ನಾನು ತಗೊಳ್ಳಿಲ್ಲ ಏನೂ, ನಮ್ಮ ಪಕ್ಕದ ಮನೆಯವರು ತಗೊಂಡ್ರು, ಒಂದಷ್ಟು ಇಷ್ಟಪಟ್ಟರು ಅವರೆಲ್ಲ ಒಂದಷ್ಟು ಸ್ಯಾರೀಸ್ನ ತಗೊಂಡಿದ್ದಾರೆ. ಅದು ನಾನು ತೋರಿಸ್ತೀನಿ. ಅವ್ರಿಗೆ ಇಷ್ಟ ಆಗೋ ಥರದ್ದು ಅವ್ರ ಟೇಸ್ಟ್ ಹೇಗಿತ್ತು ಹಾಗೆ ತಗೊಂಡ್ರು. ನಾನು ಸ್ವಲ್ಪ ನನ್ನ ಟೇಸ್ಟ್ ಬೇರೆ ಇರೋದ್ರಿಂದ ನಾನು ಬೇರೆ ಥರನೇ ಹುಡುಕ್ತಾ ಇದ್ದೆ. ಕೊನೆಯಲ್ಲಿ ನನಗೆ ಸಿಕ್ತು, ಆದರೆ ನಾನು ಅದನ್ನು ತಗೊಂಡಿಲ್ಲ. ಅದು ನನಗೆ ಕಲರ್ ಬೇರೆ ಬೇಕು ಅಂತ ಆರ್ಡರ್ ಮಾಡಿ ಬಂದೆ. ಬಟ್ ಈ ಅಂಗಡಿನಲ್ಲ, ಅದು ಬೇರೆ ಅಂಗಡಿನಲ್ಲಿ. ನಾನು ಅದನ್ನು ಮುಂದೆ ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ಯಾರೀಸ್ ಎಲ್ಲ ಹೇಗಿದೆ ಅಂತ. ಇದೆಲ್ಲ ಟಿಶ್ಯೂ ಸ್ಯಾರೀಸ್ ಅಂತ ನಾವೇನು ಹೊರಗಡೆ ತೊಗೊಳ್ತೀವಲ್ಲ, ಇದರಲ್ಲಿ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಆ ಥರ ಕೂಡ ಮಾಡಿದ್ದಾರೆ. ತುಂಬಾ ರೀಸನಬಲ್ ಆಗಿರುತ್ತೆ. ಮತ್ತು ನಮಗೇನು ಅಲ್ಲಿ ತುಂಬ ಡಿಫ್ರೆನ್ಸ್ ಅನಿಸಲ್ಲ ಆ ಕ್ವಾಲಿಟಿ ಈ ಕ್ವಾಲಿಟಿಗೆಲ್ಲ. ವೆಯ್ಟಲ್ಲೇನಾದರೂ ಗೊತ್ತಾಗ್ಬೋದು. ಅಂದರೆ ಇವರು ಪಾಪ ಕಷ್ಟಪಟ್ಟು ಅವರೇ ಮಾಡ್ತಾರೆ. ಅವರೇ ರೇಷ್ಮೆ, ನಾನು ಅದು ಮಗ್ಗ ಕೂಡ ನಿಮಗೆ ತೋರಿಸ್ತೀನಿ ಹೇಗೆ ರೇಷ್ಮೆ ನೇಯ್ಗೆ ಮಾಡ್ತಾರೆ ಅಂತ. ಹಾಗಾಗಿ ನಾವು ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕಷ್ಟೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅವರ ಯಾರೂ ನನಗೇನು ಪರಿಚಯದವರಲ್ಲ, ಹಾಗಾಗಿ ನಾನೇನು ಅವರು ಪ್ರಮೋಟ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ. ಇಲ್ಲಿ ನೋಡಿ, ಇದು ಮದುವೆಗೆ ಕೆಲವೊಂದು ಸ್ಯಾರೀಸ್ ತೆಗಿತಾರೆ, ನಾವು ನೆಂಟ್ರಿಸ್ಟಿಗೆ ಕೊಡೋ ಅಂಥದ್ದಿರುತ್ತೆ, ಜಾಸ್ತಿ ಸೀರೆಗಳು ಬೇಕು ಅನ್ನೋ ಅಂಥದ್ದಿರುತ್ತೆ. ಅಂಥದ್ದಕ್ಕೆಲ್ಲ ಈ ಥರ ಸೀರೆಗಳು ಆರಾಮಾಗಿ ತೊಗೋಬೋದು. ರೇಟ್ ಕೂಡ ಕಡಿಮೆ ಇತ್ತು. ನನಗೇನು ತುಂಬ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ನೀವು ಒಂದು ಸತಿ ನೀವು ವಿಸಿಟ್ ಮಾಡಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ. ಮತ್ತು ಸ್ಯಾರೀಸು ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ. ಟಿಶ್ಯೂ ಸ್ಯಾರೀಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಆದರೆ ನನ್ನ ಆಯ್ಕೆ ಯಾವುದೂ ಇರಲಿಲ್ಲ ಇಲ್ಲಿ. ನಾನು ಇದಕ್ಕಿಂತ ಬೆಸ್ಟ್ ಹುಡುಕ್ತಾ ಇದ್ದೆ. ಕಲರ್ ಕಾಂಬಿನೇಷನ್ ಬೇರೆ ಥರ ಹುಡುಕ್ತಾ ಇದ್ದೆ. ಇಲ್ಲಿ ಇವರು ನಮಗೆ ಪಾಲಿಶ್ ಮತ್ತು ಅನ್ಪಾಲಿಶ್ಡ್ ತೋರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ, ಇದು ಅನ್ಪಾಲಿಶ್ಡ್, ಅಂದರೆ ಫಿನಿಶ್ ಆಗದೆ ಇರೋ ಅಂಥದ್ದು. ಇದು ಐರನ್ನು ಮತ್ತು ಅದೇನೋ ಹೇಳ್ತಾರೆ ಇವರು, ಅದು ರಾ ಅಂತ ಹೇಳ್ತಾರೆ, ಅದನ್ನ ರಾ ಮೆಟೀರಿಯಲ್ ಅದನ್ನು ಅವರು ಮಿಷಿನ್ ಪಾಲಿಶ್ ಅಂತ ಏನೋ ಹೊರಗಡೆ ಕಳಿಸ್ಕೊಡ್ತಾರೆ. ಅದು ಐರನಿಂಗ್ ಎಲ್ಲ ಆಗಿ ಇವ್ರಿಗೆ ಮತ್ತೆ ಅದು ರಿಟರ್ನ್ ಆಗುತ್ತೆ. ಆವಾಗ ಅದನ್ನ ಸೇಲ್ಗಿಡ್ತಾರೆ ಅಂತ ಹೇಳ್ಕೊಟ್ರು. ಬಟ್ ತುಂಬಾ ಚೆನ್ನಾಗಿತ್ತು. ನಂಗೆ ಆ ಸ್ಯಾರಿ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯಿತು. ಅಲ್ಲಿ ನಮಗೆ ಗೊತ್ತಾಗುತ್ತೆ ಇವರು ನೇಯ್ಗೆ ಮಾಡೋದು, ಇವ್ರ ಗುಣಮಟ್ಟ ಹೇಗಿದೆ, ಇವರೇ ನೇಯ್ಗೆ ಮಾಡ್ತಾರೆ, ಎಲ್ಲಿಂದನೋ ತರಿಸಿ ಇವರು ಸೆಲ್ ಮಾಡಲ್ಲ ಅನ್ನೋದಕ್ಕೆಲ್ಲ ಗ್ಯಾರಂಟಿ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಮತ್ತು ನೇರವಾಗಿ ನಾವು ಅವ್ರದ್ದು ಮಗ್ಗನೂ ವಿಸಿಟ್ ಮಾಡಿ ನೋಡಬಹುದು ಹೇಗಿದೆ ಅಂಥೇಳಿ. ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಅಂದರೆ ಮದುವೆಗಳಿಗೆ ತುಂಬ ಸ್ಯಾರಿ ತೆಗಿವಾಗ ಬಜೆಟ್ ನೋಡ್ಕೊಂಡು ತೆಗಿಯೋ ಅಂಥವ್ರಿಗೆ ಸ್ವಲ್ಪ ಕಡಿಮೆಯಲ್ಲಿ ಸಿಕ್ಕಿದರೆ ನಾವು ತಗೋಬೋದಿತ್ತು. ಯಾಕಂದರೆ ನಾವು ಇಲ್ಲಿ ಮಾಮೂಲಿ ಅಂಗಡಿಗಳಲ್ಲಿ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ತಗೊಳ್ಳೋ ಅಂಥದ್ದಿರುತ್ತೆ. ಇಲ್ಲಿ ನಮಗೆ ರೀಸನಬಲ್ ಇದೆ. ಮದುವೆ ಹೆಣ್ಣಿಗೂ ಬೇಕಾದರೆ ಎಷ್ಟು ಸೀರೆಗಳು ಬೇಕಾದ್ರೂ ಆರಾಮಾಗಿ ಕೊಡಿಸ್ಬೋದು. ಅಲ್ಲಿ ಒಂದು ಸೀರೆ ತಗೊಳ್ಳೋ ರೇಟಲ್ಲಿ ಇಲ್ಲಿ 2-3 ಸೀರೆ ತಗೋಬಹುದೇನೋ ಅಂತ ನನಗೆ ಅನ್ನಿಸ್ತು. ಇದೆಲ್ಲ ನೋಡಿ ಎಷ್ಟು ರಿಚ್ ಆಗಿದೆ. ಅದೆಲ್ಲ ಕಾಸ್ಟ್ಲಿ ಸೀರೆ ಏನಲ್ಲ, ತುಂಬ ಕಡಿಮೆ, ಒಂದು 400-500 ಅಷ್ಟೇ ಇದ್ದಿದ್ದದು. ತುಂಬ ಚೆನ್ನಾಗಿತ್ತು ಸೀರೆಗಳು. ಆರಾಮಾಗಿ ಇದು ಅಷ್ಟೇ, ಈಗ ಏನು ತೋರಿಸ್ತಾ ಇದ್ದಾರೆ ಇದು ಅಷ್ಟೇ, ಪ್ರೈಸ್ ಕಡಿಮೆಲೇ ಇತ್ತು. 450 ಏನೋ ಹೇಳಿದ್ರು ಇದು ಅನಿಸುತ್ತೆ. ತುಂಬ ವರ್ತ್ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ತಗೋಬೋದು, ಬೇರೆ ಯಾರಿಗಾದ್ರೂ ಗಿಫ್ಟ್ ಮಾಡೋ ಅಂಥದ್ದು ಆ ಥರದ್ದು ತಗೋಬೋದು. ಮತ್ತು ಸಿಂಪಲ್ಲಾಗಿ ಈ ಥರ ಉಡ್ತೀವಿ ಅನ್ನೋ ಅಂಥವ್ರಿಗೂ ಚೆನ್ನಾಗಿದೆ. ಹಬ್ಬದ ಟೈಮ್ಗಳಲ್ಲಿ ತಗೊಳ್ಳೋಕ್ಕೆ, ಮತ್ತು ದೇವ್ರಿಗೆ ಉಡ್ಸೋಕ್ಕೂ ಚೆನ್ನಾಗಿದೆ. ಇದು ದೇವಸ್ಥಾನಗಳಲ್ಲಿ ದೇವರಿಗೆ ಕೊಡ್ತೀವಲ್ವ ಸೀರೆ, ಅದಕ್ಕೂ ಕೊಡೋದಕ್ಕೂ, ಮಡ್ಲಕ್ಕಿ ಕೊಡೋದಕ್ಕೂ ಚೆನ್ನಾಗಿತ್ತು ಸೀರೆ ಅದು. ಇದು ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಕಾಂಬಿನೇಷನು, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಇದು ಬಂದು ನೋಡಿ, ನಾನು ಏನು ಪ್ರಮೋಷನ್ ಅಂತ ಏನಿಲ್ಲ, ಆದರೆ ಪಾಪ ಅವ್ರಿಗೂ ಇದರಿಂದ ಹೆಲ್ಪ್ ಆಗ್ಬೋದು ಅಂತ ನಾನು ಬೋರ್ಡ್ ಕೂಡ ವಿಡಿಯೋ ಮಾಡಿ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಇದು ಇನ್ನೂ ಒಂದು ಶಾಪ್ ವಿಸಿಟ್ ಮಾಡಿರೋದು ವಿಡಿಯೋ ಹಾಕ್ತಾಯಿದ್ದೀನಿ ನಾನು. ನೀವು ಅಲ್ಲಿ ಆ ಊರಿಗೆ ಎಂಟ್ರಾದರೆ ಸಿಕ್ಕಾಬಟ್ಟೆ ಅಂಗಡಿ ಸಿಕ್ಕುತ್ತೆ ನಿಮಗೆ. ಪಕ್ಕ ಮನೆಗಳೇ ಇದೆ ನೋಡಿ. ಇದು ನಾನು ಡೈರೆಕ್ಟು ಮಗ್ಗ ಒಳಗಡೆ ವಿಸಿಟ್ ಮಾಡಿದ್ದು. ಅವರು ಎಂಟ್ರೆನ್ಸಲ್ಲಿ ಚಿಕ್ಕದಾಗಿ ಒಂದು ಶಾಪಿಂಗ್ ರೂಮ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವರು ಸೀರೆ ತುಂಬ ಕಡಿಮೆನೇ ಜೋಡಿಸಿದ್ರು. ಅಂದರೆ ಅವ್ರ ಲೈಫ್ ಕೂಡ ಹಾಗೇ ಇದೆ ಪಾಪ. ಹಗಲು ರಾತ್ರಿ ಅವ್ರು ಇದಕ್ಕೋಸ್ಕರ ಶ್ರಮ ವಹಿಸಿ ಮಾಡ್ತಾರೆ.
ನಾವು ಎಲ್ಲಿ ಬಾಡಿಗೆ ತಗೊಳ್ಳೋ ಅಂಥ ಮತ್ತು ಲೇಬರ್ ಚಾರ್ಜ್ನೆಲ್ಲ ನಮ್ಮ ಮೇಲೆ ಹಾಕೋವಂಥ ಅಂಗಡಿಗಳಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ನಾವು ಈ ಥರ ಹೋಗಿ ತಗೊಳ್ಳೋದ್ರಿಂದ ಅದರಿಂದ ಈ ಏನು ಬಡ ಕುಟುಂಬಗಳಿದೆ ಇವರಿಗೆಲ್ಲ ಸ್ವಲ್ಪ ಸಹಾಯನೂ ಮಾಡ್ದಂಗೆ ಆಗುತ್ತೆ ಮತ್ತು ನಮಗೆ ರೀಸನಬಲ್ ರೇಟಲ್ಲಿ ಕೂಡ ಬಟ್ಟೆ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ ಆಗಿತ್ತು. ಇದು ನೋಡಿ ಹೇಗೆ ಮಗ್ಗದಲ್ಲಿ ಹೇಗೆ ನೇಯ್ಗೆ ಮಾಡ್ತಾರೆ ಅನ್ನೋದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅದು ಕಲರು ಕಾಂಬಿನೇಷನ್ ಎಲ್ಲ ಆಮೇಲೆ ಡೈಯಿಂಗ್ ಅಂತ ಮಾಡ್ಕೊಳ್ತಾರೆ ಅನಿಸುತ್ತೆ. ಇದು ಹೇಗೆ ವರ್ಕ್ ಆಗ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ನೇರವಾಗಿ ನೇಯ್ಗೆದೆಲ್ಲ ನಾನು ವೀಡಿಯೋಸಲ್ಲಿ ಅಷ್ಟೇ ನೋಡಿದ್ದೆ, ನೇರವಾಗಿ ನೋಡಿರಲಿಲ್ಲ. ಇಷ್ಟ ಆಯಿತು. ಮತ್ತು ಒಂದು ಸೀರೆ ತಯಾರಾಗಬೇಕಂದ್ರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಒಬ್ಬ ವ್ಯಕ್ತಿಗೆ, ಒಬ್ಬರಿಗೆ ಅಲ್ಲ, ಇದು ತುಂಬ ಜನಕ್ಕಾಗುತ್ತೆ. ಅವರು ಹಗಲು ರಾತ್ರಿ ಒಂದು ಸೀರೆ ಕಂಪ್ಲೀಟ್ ಮಾಡುವಾಗ ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಅದು ಟೋಟಲಾಗಿ ನೇಯ್ಗೆ ಮುಗಿದು ಅದಾದಮೇಲೆ ಆವಾಗಲೇ ಹೇಳಿದ್ನಲ್ಲ, ಒಂದು ಪಾಲಿಶ್ ಏನು ಇಲ್ಲದೆ ಬರುತ್ತೆ, ಡೈಯಿಂಗ್ ಆಗಿ ನಂತರ ಪಾಲಿಶ್ ಇಲ್ಲದೆ ಬಂದು ಆಮೇಲೆ ಅದು ಪಾಲಿಶಿಗೆ ಕಳಿಸಿ ತುಂಬ ಪ್ರೋಸೆಸ್ ಇದೆ ಒಂದು ಸೀರೆ ಕಂಪ್ಲೀಟ್ ಆಗಬೇಕು. ಇದು ನೋಡಿ ಆ ಮಗ್ಗ ತೋರಿಸಿದ್ನಲ್ಲ, ಅದೇ ಅಂಗಡಿನಲ್ಲಿ ಇದ್ದಂಥ ಸೀರೆ ಇದು. ಒಂದಷ್ಟು ಇಷ್ಟ ಆಯಿತು ನನಗೆ. ಪಾಪ ಅವರು ಕೂಡ ಅಷ್ಟೇ, ದಂಪತಿಗಳಿಬ್ಬರೇ ಅಲ್ಲಿ ಶ್ರಮವಹಿಸಿ ಮಾಡ್ತಾಯಿದ್ರು. ಅಲ್ಲೇ ಮನೆ, ಅವರು ಏನು ನಾನು ಹೇಗೆ ತೋರಿಸೋದ್ನಲ್ವ ಅದೇ ಅವ್ರ ಮನೆ. ಆ ಸೈಡೇ ಅವರು ಕಿಚನ್ನು ಮತ್ತು ಟಿ ವಿ ಎಲ್ಲ ಇಟ್ಕೊಂಡು ಹಾಲು ಮಾಡ್ಕೊಂಡಿರೋ ಅಂಥದ್ದು. ಅಂದರೆ ಅದರೊಳಗಡೆನೇ ಜೀವಿಸ್ತಾ ಇರ್ತಾರೆ ಅವರು. ತುಂಬ ಇದಿರುತ್ತೆ ಅವ್ರ ಜೀವನನೂ. ನಾವು ಏನಾದರೂ ಅವ್ರ ಕಡೆ ಅವ್ರಿಗೆ ನಮ್ಮ ಕೈಲಾಗಿದ್ದೇನಾದ್ರು ಮಾಡಬಹುದು ಅಂದರೆ ನಾವು ಅಲ್ಲೋಗಿ ಶಾಪಿಂಗ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಇದು ಇನ್ನೊಂದು ಅಂಗಡಿ ವಿಸಿಟ್ ಮಾಡಿದ್ದು. ಇಲ್ಲಿ ನನಗೆ ಸ್ಯಾರೀಸು ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ಸಾಫ್ಟ್ ಸಿಲ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ನೋಡಿ ತೋರಿಸ್ತಾ ಇರೋ ಸಾಫ್ಟ್ ಸಿಲ್ಕೇನೆ ಇದು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದು ಅಷ್ಟೇ, ಕಲರ್ ಕಾಂಬಿನೇಷನ್ಸು ತುಂಬ ಚೆನ್ನಾಗಿರೋ ಸ್ಯಾರೀಸ್ ಇತ್ತು ಇಲ್ಲಿ. ಬಟ್ ಅವರು ತುಂಬ ಬ್ಯುಸಿ ಇದ್ದರು ಅಂಗಡಿಯವರು. ಯಾವುದೋ ಮದುವೆ ಶಾಪಿಂಗ್ ಇತ್ತು ನೋಡಿ. ಇದು ಮೈಸೂರು ಸಿಲ್ಕ್ ಥರ ಕಾಪಿ ಮಾಡಿರೋ ಅಂಥದ್ದು. ಇದು ಇಷ್ಟ ಆಯಿತು ನನಗೆ. ಮತ್ತು ಇದು ಕ್ವಾಲಿಟಿನೂ ಅಷ್ಟೇ, ಕಲೆಕ್ಷನ್ಸು ಅಷ್ಟೇ. ಇಲ್ಲಿ ತುಂಬ ಇಷ್ಟ ಆಯಿತು. ಸಾಫ್ಟ್ ಸಿಲ್ಕ್ ಅಂತ ಏನಾದ್ರು ತೊಗೋಬೇಕಂತಂದರೆ ಇಲ್ಲೇ ಬಂದು ತೊಗೋಬೇಕು ಅಂತಲೂ ಅನ್ನಿಸ್ತು ನನಗೆ. ಇದು ಬಟ್ ಅವ್ರು ಫ್ರೀ ಇಲ್ದಿರೋದ್ರಿಂದ ನಾನು ಇಲ್ಲಿ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ನೋಡೋಕ್ಕಾಗಲಿಲ್ಲ. ಅವ್ರು ಹೇಳಿದ್ರು ವೆಯ್ಟ್ ಮಾಡಿ ಅಂತ. ಬಟ್ ನಮಗೆ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿದೆ. ಸಾಫ್ಟ್ ಸಿಲ್ಕು ತುಂಬಾ ಸಾಫ್ಟಾಗಿತ್ತು. ಹೇಳಿದ್ನಲ್ವ, ಬಟ್ಟೆ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ಸು ಇಷ್ಟ ಆಯಿತು. ಬಟ್ ನಾನು ಅಲ್ಲಿ ಜಾಸ್ತಿ ಹೊತ್ತು ಟೈಮು ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ನನಗೆ. ಮತ್ತೇನು ತಗೊಳ್ಳೋಕ್ಕೂ ಆಗಲಿಲ್ಲ ಅಲ್ಲಿ. ರೇಟು ಅಷ್ಟೇ, ಸಾಫ್ಟ್ ಸಿಲ್ಕೆಲ್ಲ ಏನು ಪ್ರೈಸ್ ಇರುತ್ತೆ ಆಲ್ಮೋಸ್ಟು ಆ ಥರ. ಅಂದರೆ ಇದ್ದಿದ್ರಲ್ಲಿ ಬೇರೆ ಶಾಪ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ರೀಸನಬಲ್ ಇತ್ತು. ಇದು ಆ ಅಂಗಡಿ, ಸಾರಿ, ಇದು ಇನ್ನೂ ಒಂದು ಅಂಗಡಿ. ನಾವು ಇನ್ನೂ ಒಂದು ಅಂಗಡಿಗೆ ವಿಸಿಟ್ ಮಾಡಿದ್ದು. ನಿಮ್ಗೆ ಅಲ್ಲೇ ನಿಮಗೆ ಸಾಕಷ್ಟು ಅಂಗಡಿಗಳು ಸಿಗ್ತಾ ಹೋಗುತ್ತೆ. ಮನೆಗಳೇ ಇದೆ, ಅಂಗಡಿಗಳಿದೆ. ನಿಮ್ಗೆ ಒಂದು ಸರಿ ನೀವು ಅಲ್ಲಿ ಎಂಟ್ರಾದ್ರಿ ಅಂತ ಅಂದರೆ ತುಂಬಾ ಸಿಗುತ್ತೆ. ನೀವು ಒಂದು ಕಡೆ ಕಾರ್ ಎಲ್ಲಾದರೂ ಪಾರ್ಕ್ ಮಾಡಿಕೊಂಡು ಇಡೀ ಊರು ಸುತ್ತಿ ನೀವು ನಿಮ್ಗೆ ಇಷ್ಟ ಆಗಿದ್ದನ್ನು ತಗೊಂಡು ಆಮೇಲೆ ಒಂದೇ ಸರಿ ಕಾರ್ ಹೊತ್ಕೊಂಡು ಬರೋ ಥರನೂ ಇರುತ್ತೆ. ಅಥವಾ ಸುಮ್ಮನೆ ನೀವು ನೋಡ್ತಾ ನೋಡ್ತಾ ಹೋದರೆ ಎಲ್ಲ ಕಡೆ ನಿಮ್ಗೆ ಇಷ್ಟ ಆಗೋ ಥರದ್ದು ಎಲ್ಲಿ ಇಷ್ಟ ಅಂದರೆ ಅದಕ್ಕೋಸ್ಕರ ಟೈಮ್ ಕೊಡಬೇಕಷ್ಟೇ ನೀವು. ಸಾಕಷ್ಟು ಅಂಗಡಿಗಳಿದೆ. ಮತ್ತಿಲ್ಲಿ ನೀವು ಬಂದಿದ್ದೀರಾ, ನೋಡಿದ್ದೀರಾ, ನೀವು ತಗೋಬೇಕು ಆ ಥರ ಡಿಮ್ಯಾಂಡ್ ಮಾಡೋ ಅಂಥದ್ದು ಏನಿರಲ್ಲ. ಯಾರೇ ಹೋದರೂ, ಎಷ್ಟೇ ಜನ ಹೋದರೂ ಅವರು ಕೂಲಾಗಿ ತೋರಿಸ್ತಾರೆ. ಪಾಪ ಬೇಜಾರು ಕೂಡ ಮಾಡ್ಕೊಳ್ಳಲ್ಲ. ಅವ್ರು ಏನು ತಗೊಂಡಿಲ್ಲ ಅಂದರೂ ಅವ್ರು ಬೇಸರ ಪಟ್ಕೊಳ್ಳಲ್ಲ. ಅದೆಲ್ಲ ನನಗೆ ಇಷ್ಟ ಆಯಿತು ಅಲ್ಲಿ ನೋಡುವಾಗ. ಅವಾಗ ತುಂಬ ಅನ್ನಿಸ್ತು ನನಗೆ. ಮತ್ತು ಇಲ್ಲಿ ಇನ್ನೂ ಒಂದು ಕೆಲವೊಂದು ಆರ್ಡ್ರ್ ಕೊಟ್ಟು ಕೂಡ ಮಾಡಿಸ್ಕೋಬಹುದಂತೆ ಈ ಥರ ಎಲ್ಲ ನಮಗೆ, ಅದು ಅವ್ರು ಹೇಳ್ತಾಯಿದ್ರು. ಇದು ನೋಡಿ, ಇದು ಲಾಸ್ಟು ಅಂಗಡಿ ವಿಸಿಟ್ ಮಾಡಿದ್ದು. ಯಾಕಂದರೆ ನಂಗೆ ಟೈಮ್ ಇರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾನು ಇದನ್ನು ಸಡನ್ನಾಗಿ ವೀಡಿಯೋ ಮಾಡ್ಕೊಂಡಿದ್ದಾಯಿತು. ಇವರಂತೂ ಆರ್ಡ್ರ್ ಕೊಡಿ ಮೇಡಮ್, ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಮಾಡ್ಕೊಳ್ತೀವಿ ಅಂತ ನಮಗೆ ಅಷ್ಟು ಗ್ಯಾರಂಟಿ ಕೊಟ್ಟರು. ನಂಗೆ ತುಂಬಾ ಇಷ್ಟ ಆಗಿದ್ದ ಸೀರೆ ಅಂತಂದರೆ ಇದೇನೆ. ಅಷ್ಟು ಸೀರೆಯಲ್ಲಿ ಬಹಳ ಇಷ್ಟ ಆಯಿತು. ಇದು ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ಆದರೆ ಟಿಶ್ಯೂ ತುಂಬಾ ಚೆನ್ನಾಗಿದೆ. ಇದು ಎರಡು ಸ್ಯಾರೀಸೂ ಸಖತ್ ಇಷ್ಟ ಆಯಿತು. ಈ ಕಾಂಬಿನೇಷನ್ನು ಅಷ್ಟೇ. ಆದರೆ ಆ ಪಿಂಕ್ ಏನಿದೆ ಸೆಲ್ಫ್ ಥರ ಇದೆಯಲ್ಲ, ಅದು ಯಾವ ಕಲರ್, ಎನಿ ಕಲರ್ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ತುಂಬಾ ಇಷ್ಟ ಆಯಿತು ನನಗೆ.
ಮತ್ತು ಅವರು ಇದು ಕೂಡ ಚೆನ್ನಾಗಿತ್ತು, ನಮ್ಮನ್ನು ಚೆನ್ನಾಗಿ ಕಸ್ಟಮರ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಆ ಥರ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ ಪರ್ಸನ್ನು ತುಂಬ ಇಷ್ಟ ಆದರು. ಹಾಗಾಗಿ ನಾನು ಅವ್ರದ್ದು ಅಡ್ರೆಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚೇತನ್ ಸಿಲ್ಕ್ಸ್ ಅಂತ. ಇದು ತುಂಬ ಇಷ್ಟ ಆಗಿದ್ದು. ನಾನು ಮತ್ತೆ ಏನಾದರೂ ಅವ್ರು ಆರ್ಡರ್ ಮಾಡಬೇಕಂದ್ರೆ ಇವ್ರ ಹತ್ರನೇ ಹೋಗಬೇಕು ಅಂತ ನನಗೆ ಅಂದ್ಕೊಂಡಿದ್ದೀನಿ ನಾನು. ನೀವು ಸಾಧ್ಯವಾದರೆ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.